ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಟಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾ ಮಾನ್ಯಾಸ್ಪಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದದಮಸಾವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೇ ವ್ಯಾಖ್ಯಾಸ್ನಾನಮಹೋ ವಿಧಾಯ ನೃಹರೆ
ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಮುದಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸುಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ರೌ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪಥ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಜಯನ್ಮೋದಯ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೆ ಗುರುನ್ ಮಮ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೆತ್ ತೇನ ವಿಗ್ರಹಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಮುನಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಅಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಜ್ಞಾನವು ಸ್ವಪ್ರಕಾಶವಾಗಿದೆ ಅಂದ್ರೆ ಏನು? ಪೂರ್ವ ಪಕ್ಷಿಗಳು ಹೇಳಿದ ಜ್ಞಾನದ ಸ್ವಪ್ರಕಾಶತ್ವದ ಬಗ್ಗೆ ವಿಕಲ್ಪ ಮಾಡಿ ನಿರಾಕರಣೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದೇನು ಅಂದ್ರೆ ತದ್ಗುಣ ಸಂವಿಜ್ಞಾನ ಬಹುರ್ವೀಖ್ಯಾಧಿಕಂತೋ ನ ಉದಾಹರಣೀಯಂ. ಯಾಕೆ? ಗುಣಸ್ಯಾಪಿ ಸಮಾಸ ವಿಷಯತ ಅಂಗೀಕಾರಾತ್. ಟೀಕಾಕೃತ್ಪಾದರು ಇಲ್ಲಿ ಕೊನೆಯದಾಗಿ ಒಂದು ಮಾತಾಡ್ತಾ ಇದ್ದಾನೆ. ಏನು ಅಂದ್ರೆ ಇಲ್ಲಿ ತದ್ಗುಣ ಸಂವಿಜ್ಞಾನ ಬಹುರ್ವಿ ಉದಾಹರಣೆಯನ್ನು ಕೊಡಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ತದ್ಗುಣ ಸಂವಿಜ್ಞಾನ ಬಹುರ್ವಿ ಉದಾಹರಣೆ ಕೊಡಬಾರದು. ಯಾಕೆ ಅಂದ್ರೆ ತದ್ಗುಣ ಸಂವಿಜ್ಞಾನ ಬಹುರ್ವಿಯಲ್ಲಿ ಏನಾಗಿರುತ್ತದೆ? ಗುಣಭೂತವಾದದ್ದಕ್ಕೂ ಸಮಾಸ ವಿಷಯತ್ವ ಇದ್ದೇ ಇದೆ. ಗುಣಭೂತವಾದದ್ದು ಅಂದ್ರೆ ಅಪ್ರಧಾನವಾದದ್ದು ಕೂಡ ಸಮಾಸದಲ್ಲಿ ವಿಷಯವಾಗಿರುತ್ತದೆ. ಈಗ ನೀವು ಸ್ವಪ್ರಕಾಶ ಅಂತ ಅಂಬೋದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸೌವ್ಯವಹಾರ ಹೇತು ಪ್ರಕಾಶತ್ವಂ ಅಂತ ಹೇಳಿದ್ರೆ ತದ್ಗುಣ ಸಂವಿಜ್ಞಾನ ಬಹುರ್ವೀಯ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಆ ತದ್ಗುಣ ಸಂವಿಜ್ಞಾನ ಬಹುರ್ವಿಯಲ್ಲಿ ಗುಣಭೂತವಾದದ್ದು ಸಮಾಸ ಘಟಕವಾಗಿರುತ್ತದೆ.
ಗುಣಭೂತವಾದದ್ದಕ್ಕೂ ಸಮಾಸ ವಿಷಯತ್ವ ಎಂಬುದು ಕೂಡುತ್ತದೆ. ಆದ್ದರಿಂದ ಇಲ್ಲಿ ತದ್ಗುಣ ಸಂವಿಜ್ಞಾನ ಬಹುರ್ವಿಯ ಉದಾಹರಣೆಯನ್ನು ಕೊಡಬೇಡ್ರಿ ಇಷ್ಟು ಹೇಳಿದರು. ಏನು ಹಂಗಂದ್ರೆ ಅಭಿಪ್ರಾಯ, ಬಹುರ್ವಿ ಸಮಾಸದಲ್ಲಿ ಎರಡಿದೆ. ತದ್ಗುಣ ಸಂವಿಜ್ಞಾನ ಬಹುರ್ವೀಹಿ, ಅತದ್ಗುಣ ಸಂವಿಜ್ಞಾನ ಬಹುರ್ವೀಹಿ ಅಂತ ಎರಡಿದೆ. ಸಾಮಾನ್ಯವಾಗಿ ಹಿಂದೆ ನಾನು ಹೇಳಿದ್ದೇನೆ, ಬಹುರ್ವಿ ಸಮಾಸ ಅಂತಂದ್ರೆ ಅನ್ಯ ಪದಾರ್ಥಕ್ಕೆ ಪ್ರಾಧಾನ್ಯ ಇರುತ್ತದೆ. ಅನ್ಯ ಪದಾರ್ಥ ಪ್ರಧಾನೋ ಬಹುರ್ವೀಹಿ ಅಂತ ಹೇಳಿದ್ದುಂಟು. ಅಂದ್ರೆ ಸಮಾಸ ಘಟಕವಾದ ಪದಗಳ ಅರ್ಥಕ್ಕೆ ಪ್ರಾಧಾನ್ಯ ಇರೋದಿಲ್ಲ. ಸಮಾಸ ಘಟಕವಾಗದ ವ್ಯಕ್ತಿನೇ ಆ ಪದಗಳ ಅರ್ಥ ಉಳ್ಳವನಾಗಿರುತ್ತಾನೆ. ಚಕ್ರಂ ಪಾಣವು ಯಸ್ಯ ಸಹ ಚಕ್ರಪಾಣಿ. ನೋಡಿ, ಚಕ್ರ ಪಾಣಿ, ಚಕ್ರ ಎಂಬುದಕ್ಕೂ ಕೃಷ್ಣ ಅಂತ ಅರ್ಥ ಅಲ್ಲ, ಪಾಣಿ ಕೈ ಎಂಬುದಕ್ಕೂ ಕೃಷ್ಣ ಅಂತ ಅರ್ಥ ಅಲ್ಲ. ಆದ್ರೆ ಚಕ್ರಪಾಣಿ ಎಂಬುದಕ್ಕೆ ಯಾರು ಅಂದ್ರೆ ಕೊನೆಗೆ ಕೃಷ್ಣ. ಚಕ್ರಂ ಪಾಣವು ಯಶ ಸಹ ಚಕ್ರಪಾಣಿ, ಯಸ್ಯ ಯಾವನ ಕೈಯಲ್ಲಿ, ಯಸ್ಯ ಯಾವನ ಕೈಯಲ್ಲಿ ಪಾಣವು ಅಂದ್ರೆ ಯಾವನ ಕೈಯಲ್ಲಿ ಚಕ್ರಂ ಚಕ್ರವು ಇದೆ, ಸಹ ಅವನು ಚಕ್ರಪಾಣಿ. ಪೀತಾಂಬರ ಅಂತ ಕರೀತಾರೆ. ಪೀತಾಂಬರ ಅಂದ್ರೆ ಏನು? ಪೀತಂ ಅಂಬರಂ ಯಸ್ ಸಹ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತು ಇಲ್ಲಿ? ಈ ವಿಷ್ಣು ಅಂಬೋನು ಪೀತಾಂಬರಧಾರಿಯಾದವನು ವಿಷ್ಣು ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಇಟ್ಟುಕೊಂಡಾಗ, ಪೀತಾಂಬರಧಾರಿಯಾದವನು ವಿಷ್ಣು ಅಂತ ಇಟ್ಟುಕೊಂಡಾಗ, ವಿಷ್ಣು ಅಂಬೋದು ಪೀತದ ಅಂದ್ರೆ ಪೀತ ಅಂಬರ ಎರಡು ಶಬ್ದ ಇದೆ ಸಮಾಸದಲ್ಲಿ. ಪೀತ ಎಂಬ ಪದದ ಅರ್ಥನೂ ಅಲ್ಲ, ಅಂಬರ ಎಂಬ ಪದದ ಅರ್ಥ. ಪೀತ ಅಂದ್ರೆ ಹಳದಿ, ಅಂಬರ ಅಂದ್ರೆ ಆಕಾಶ. ಅಂಬರ ಅಂದ್ರೆ ಬಟ್ಟೆ, ಇಲ್ಲಿ ಸದ್ಯಕ್ಕೆ ಬಟ್ಟೆ, ಹಳದಿಯಾದ ಬಟ್ಟೆ ಉಳ್ಳವನು ಪೀತಾಂಬರ ಉಳ್ಳವನು. ಪೀತ ಎಂಬ ಶಬ್ದಕ್ಕೂ ವಿಷ್ಣು ಅಂತ ಅರ್ಥ ಅಲ್ಲ. ಅಂದ್ರೆ ಪೀತ ಶಬ್ದದ ಅರ್ಥನೂ ವಿಷ್ಣು ಅಲ್ಲ, ಅಂಬರ ಶಬ್ದದ ಅರ್ಥನೂ ವಿಷ್ಣು ಅಲ್ಲ. ಆದರೆ ಪೀತಾಂಬರ ಉಳ್ಳವನು ಅವನು ವಿಷ್ಣು. ಇದನ್ನು ಅನ್ಯ ಪದಾರ್ಥ ಅಂತ ಕರೀತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಆ ಸಮಸ್ಯಮಾನವಾದ ಪದಗಳ ಅರ್ಥವನ್ನ, ಅಂದ್ರೆ ಸಮಾಸ ಘಟಕವಾದ ಪದಗಳ ಅರ್ಥ ಅದು ಗುಣಭೂತವಾದದ್ದು, ಅಂದ್ರೆ ಅಪ್ರಧಾನವಾದದ್ದು ಅಂತ ನಾವು ಕರೀತಾ ಇದ್ದೇವೆ. ಅಂದ್ರೆ ಅಭಿಪ್ರಾಯ ನೋಡಿ, ಯಾವ ಬಹುರ್ವಿ ಸಮಾಸದಲ್ಲಿ ಈ ಸಮಾಸ ಘಟಕವಾದ ಪದಗಳ ಅರ್ಥ ಇದು ಗುಣಭೂತವಾಗಿದೆ, ಈ ಗುಣಭೂತವಾದ ಅರ್ಥಕ್ಕೂ ಆ ಕೊನೆಗೆ ಸಮಾಸದ ಅರ್ಥವಾದ ಅನ್ಯ ಪದಾರ್ಥಕ್ಕೂ ಒಂದು ಅನ್ವಯ ಇರುತ್ತದೆ. ಅದನ್ನೇ ತದ್ಗುಣ ಸಂವಿಜ್ಞಾನ ಬಹುರ್ವೀಹಿ ಅಂತ ಕರೀತಾರೆ. ಸಮಾಸ ಘಟಕವಾದ ಪದಗಳ ಅರ್ಥಕ್ಕೂ ಅನ್ಯ ಪದಾರ್ಥಕ್ಕೂ ಒಂದು ಸಂಬಂಧ ಇರುತ್ತದೆ. ಗೊತ್ತಾಯ್ತು? ಇಲ್ಲ, ಅನ್ವಯ ಇರುತ್ತದೆ. ಪೀತ ಅಂಬರ, ಪೀತವಾದ ಅಂಬರವನ್ನ ಉಳ್ಳವನು ಅನ್ಯ ಪದಾರ್ಥ. ಹೀಗೆ ಸಮಾಸ ಘಟಕವಾದ ಪದಗಳ ಅರ್ಥಕ್ಕೂ ಅನ್ಯ ಪದಾರ್ಥಕ್ಕೂ ಒಂದು ಅನ್ವಯ ಸಂಬಂಧ ಏನಿರುತ್ತದೆ ಅದನ್ನೇ ತದ್ಗುಣ ಸಂವಿಜ್ಞಾನ ಬಹುರ್ವೀಹಿ ಅಂತ ಕರೆಯುತ್ತಾರೆ. ಅದೇ ರೀತಿ ಯಾವ ಈ ಬಹುರ್ವಿ ಸಮಾಸದಲ್ಲಿ ಸಮಾಸ ಘಟಕವಾದ ಈ ಗುಣಭೂತವಾದ ಅಪ್ರಧಾನವಾದ ಅರ್ಥಕ್ಕೂ ಇತರ ಪದಾರ್ಥಗಳಿಗೂ ಏನು ಅನ್ವಯ ಇರೋದಿಲ್ವೋ ಅದನ್ನೇ ಅತದ್ಗುಣ ಸಂವಿಜ್ಞಾನ ಬಹುರ್ವೀಹಿ ಅಂತ ಕರೀತಾರೆ. ಲಂಬಕರ್ಣ ಮಾನಜ ಅಂತ ಹೇಳ್ತಾರೆ. ಉದ್ದು ಕಿವಿಯದಲ್ಲ, ಅವನನ್ನು ಕರ್ಕೊಂಡು ಬಾ, ಲಂಬಕರ್ಣ ಮಾನಯ ಅಂತ ಹೇಳ್ತಾ ಇದ್ದ. ಗೊತ್ತಾಯ್ತು ಇಲ್ಲ? ಲಂಬ ಕರ್ಣ ಯಶ ಸಹ ಲಂಬಕರ್ಣ ತಂ ಆನಯ, ಹಿಂಗಿದ್ದಂಗೆ ಆ ರೀತಿ ಚಿತ್ರಗುಮಾನಯ ಅಂಬೋದಕ್ಕೆ. ಗೊತ್ತಾಯ್ತು? ಚಿತ್ರಗುಮಾನಯ ಇಲ್ಲಿ ಅಂದ್ರೆ ತದ್ಗುಣ ಸಂವಿಜ್ಞಾನ ಬಹುರ್ವಿಗೆ ಉದಾಹರಣೆಗಳಿದೆಲ್ಲ. ಲಂಬವಾದ ಕರ್ಣವುಳ್ಳ ವ್ಯಕ್ತಿ ಅನ್ಯ ಪದಾರ್ಥ. ಗೊತ್ತಾಯ್ತೋ ಇಲ್ಲ? ಲಂಬ ಎಂಬ ಪದದ ಅರ್ಥ, ಕರ್ಣ ಕಿವಿ ಎಂಬ ಪದದ ಅರ್ಥ, ಇವುಗಳಿಗೂ ಅನ್ಯ ಪದಾರ್ಥವಾದ ವ್ಯಕ್ತಿಗೂ ಅನ್ವಯ ಇದೆ, ಸಂಬಂಧ ಇದೆ. ಆದ್ದರಿಂದ ಇದನ್ನ ಲಂಬಕರಣಂ ಆನಯ ಅಂತ ಮುಂದೆ ಕ್ರಿಯಾಪದ. ಲಂಬಕರಣಂ ಎಂಬುದು ಬಹುರ್ವಿ ಸಮಾಸ. ಯಾವ ಬಹುರ್ವಿ ಸಮಾಸ ಅಂತಂದ್ರೆ ಇದು
ತದ್ಗುಣ ಸಂವಿಜ್ಞಾನ ಬಹುರ್ವಿ ಸಮಾಸ. ಯಾಕೆಂದ್ರೆ ಸಮಾಸ ಘಟಕವಾದ ಪದಗಳ ಅರ್ಥಕ್ಕೂ ಅನ್ಯ ಪದಾರ್ಥಕ್ಕೂ ಒಂದು ಅನ್ವಯ ಇದೆ. ಇದು ತದ್ಗುಣ ಸಂವಿಜ್ಞಾನ ಬಹುರ್ವಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರಗುಮಾನಯ ಅಂತಂತ ಇದ್ದಾರೆ. ಚಿತ್ರಗೋ ಉಳ್ಳ ವ್ಯಕ್ತಿಯನ್ನ ಕರ್ಕೊಂಡು ಬನ್ರಿ. ಚಿತ್ರಗುಮಾನಯ. ಚಿತ್ರ ಅಂದ್ರೆ ಅನೇಕ ವರ್ಣದ ಬಣ್ಣ ಉಳ್ಳ, ಅನೇಕ ವರ್ಣದ. ಚಿತ್ರಗುಮ್ ಅಂದ್ರೆ ಅನೇಕ ವರ್ಣದ ಬಣ್ಣ ಉಳ್ಳ ಆಕಳನ್ನ ಕರ್ಕೊಂಬರಿ ಅಂದ್ರೆ ಚಿತ್ರಗುಮಾನಯ. ಅನೇಕ ವರ್ಣದ ಬಣ್ಣ ಉಳ್ಳ, ಹಂಡ ಬಣ್ಣ ಆಕಳದಲ್ಲ, ಹಂಡ ಬಣ್ಣ ಆಕಳು ಉಳ್ಳ ವ್ಯಕ್ತಿಯನ್ನ ಕರ್ಕೊಂಡು ಬನ್ರಿ. ಇಲ್ಲಿ ನೋಡಿ, ಅತದ್ಗುಣ ಸಂವಿಜ್ಞಾನ ಬಹುರ್ವಿಗೆ ಇದು ದೃಷ್ಟಾಂತ, ಚಿತ್ರಗುಮಾನಯ ಎಂಬುದು. ಯಾತಕ್ಕೆ ಅಂದ್ರೆ ಚಿತ್ರ ಎಂಬ ಪದದ ಅರ್ಥಕ್ಕೂ ಅಥವಾ ಗೋ ಎಂಬ ಪದದ ಅರ್ಥಕ್ಕೂ ಅನ್ಯ ಪದಾರ್ಥಕ್ಕೂ ಯಾವ ಅನ್ವಯವೂ ಇಲ್ಲಿ ಇಲ್ಲ. ಗೊತ್ತಾಯ್ತಲ್ಲ? ಚಿತ್ರ ಗೌಹು ಯಶಸಃ ಚಿತ್ರಗುಹು ತಂ ಚಿತ್ರಗುಂ ಆನಯ. ಈ ರೀತಿ ನಾವು ಇಲ್ಲಿ ಚಿಂತನೆ ಮಾಡಬೇಕು ಎಂಬುದನ್ನ ಹೇಳ್ತಾ ಇದ್ದೇವೆ. ಗೊತ್ತಾಯಿತೋ ಇಲ್ಲ? ಇಲ್ಲಿ ಆ ರೀತಿ ತದ್ಗುಣ ಸಂವಿಜ್ಞಾನ ಬಹುರ್ವಿಯನ್ನ ಮಾಡಿ ನೀವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದ. ತದ್ಗುಣ ಸಂವಿಜ್ಞಾನ ಬಹುರ್ವಿಯನ್ನ ಮಾಡಿ ಈ ಸ್ವಪ್ರಕಾಶತ್ವದ ವಿಚಾರದಲ್ಲಿ ಹೇಳಲಿಕ್ಕೆ ಬರೋಲ್ಲ. ತದ್ಗುಣ ಸಂವಿಜ್ಞಾನ ಬಹುರ್ವಿ ಅಂದ್ರೆ ಪೀತಾಂಬರ ಅಂತಾಗಲಿ, ಲಂಬಕರ್ಣಮಾನಯ ಅಂತಾಗಲಿ ಯಾವ ಉದಾಹರಣೆಯನ್ನು ಕೊಡ್ಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ಆ ಗುಣಭೂತವಾದದ್ದಕ್ಕೂ ಆ ಸಮಾಸ ವಿಷಯತ್ವ ಎಂಬುದು ಅಲ್ಲಿ ಕೂಡುತ್ತದೆ. ಇಲ್ಲಿ ಆದರೂ ಕೂಡ ಪರಮಾತ್ಮನೂ ವಿಷಯನಾಗುತ್ತಾನೆ. ಪರಮಾತ್ಮನೂ ವಿಷಯನಾಗೋದರಿಂದ ಅಂದ್ರೆ ಹಿಂದೆ ಆ ತದ್ಗುಣ ಸಂವಿಜ್ಞಾನ ಬಹುರ್ವಿಯಲ್ಲಿ ಯಾವ ರೀತಿ ಸಮಾಸ ಘಟಕವಾದ ಪದಗಳು ಕೂಡ ಅಂದ್ರೆ ಸಮಾಸ ಘಟಕವಾದ ಗುಣಭೂತವಾದ ಒಂದು ಪದಗಳು ಕೂಡ ಸಮಾಸಕ್ಕೆ ವಿಷಯವನ್ನು ಹೇಗೆ ಹೊಂದುತ್ತವೋ ಹಾಗೆ ಇಲ್ಲಿ ಆತ್ಮನಿಗೂ ವಿಷಯತ್ವ ಎಂಬುದು ಬಂದೇ ಬರುತ್ತದೆ. ನೀವು ಆತ್ಮನಿಗೆ ವಿಷಯತ್ವ ಕರ್ಮತ್ವ ಇಲ್ಲ ಅಂತ ಇದ್ದೀರಿ. ಆದ್ದರಿಂದ ಅದು ಹೇಳಲಿಕ್ಕೆ ಬರೋದಿಲ್ಲ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ನೋಡಿ. ಆದರೆ ಇಲ್ಲಿ ಆತ್ಮನಿಗೆ ಅಹಂ ಪ್ರತ್ಯಯ ವಿಷಯತ್ವವನ್ನು ಒಪ್ಪಿಯೇ ವ್ಯವಹಾರ ಮಾಡಬೇಕು ಅಂತ ನಾವು ಮಾಮಹಂ ಜಾನಾಮಿ ಘಟಮಹಂ ಜಾನಾಮಿ ಎಂಬ ಎಲ್ಲ ಕಡೆಗೂ ಕೂಡ ಅಹಂ ಅಂತೇನು ತೋರ್ತಾ ಇದೆ, ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗಿದ್ದಾನೆ, ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗಿದ್ದಾನೆ ಅಂತ ಒಪ್ಪುಕೊಂಡೇನೆ ಇಲ್ಲಿ ವ್ಯವಹಾರವನ್ನ ಮಾಡಬೇಕು. ಅಂದಮೇಲೆ ಆತ್ಮನಿಗೆ ಕರ್ಮತ್ವ ಬಂದೇ ಬರುತ್ತದೆ. ಆತ್ಮನಿಗೆ ಕರ್ಮತ್ವವನ್ನ ನಿವಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟು ಅಭಿಪ್ರಾಯವನ್ನ ಒಟ್ಟು ಇಲ್ಲಿ ಅಂದ್ರೆ ತಿಳಿಸಿದಂತಾಯಿತು ಎಂಬ ಮಾತನ್ನ ಹೇಳಿಕೊಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಇನ್ನೊಂದು ರೀತಿಯಾಗಿ ಆತ್ಮ ಸಾಕ್ಷಾತ್ಕಾರದ ಒಂದು ನಿರಾಕರಣೆಯನ್ನ ಟೀಕಾಕೃತ್ಪಾದರು ಮುಂದಿನ ವಾಕ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಇದು ತಿಳಿಸುವಾಗ ಏನು ಅಂತಂದ್ರೆ ಇನ್ನೊಂದು ರೀತಿಯಾಗಿ ಹೇಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಕಿಂಚ ಆತ್ಮ ನ ಚಾಕ್ಷುಷ ಜ್ಞಾನೇ ಅವಭಾಸತೆ ಅರೂಪಿ ದ್ರವ್ಯತ್ವಾತ್ ಆಕಾಶವತ. ಈ ರೀತಿಯಾದ ಒಂದು ಅನುಮಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತ್ಮ ಇವನು ಸ್ವಪ್ರಕಾಶ, ಆತ್ಮ ಸ್ವಪ್ರಕಾಶ ಸರಿದೆ. ಆತ್ಮ ಸ್ವಪ್ರಕಾಶನಾದರೂ ಅವನು ಜ್ಞಾನಾಶ್ರಯನಾಗುತ್ತಾನೆ, ಜ್ಞಾನಕ್ಕಾಶ್ರಯ ಸರಿ. ಆದರೆ ಚಾಕ್ಷುಷ ಜ್ಞಾನದಲ್ಲಿ ಅವನು ತೋರೋದಿಲ್ಲ. ಆತ್ಮ ಇವನು ಸ್ವಪ್ರಕಾಶ, ಜ್ಞಾನಕ್ಕಾಶ್ರಯ ಎಲ್ಲವೂ ಸರಿ. ಆದರೆ ಪ್ರತ್ಯಕ್ಷದಿಂದ ಬರೋ ಜ್ಞಾನದಲ್ಲಿ ಆತ್ಮ ವಿಷಯನಾಗಲ್ಲ, ಆತ್ಮನಿಗೆ ಕರ್ಮತ್ವ ಇಲ್ಲ ಅಂತ ಮತ್ತೆ ಅವರು ಹೇಳ್ತಾ ಇದ್ದಾರೆ. ಯಾಕೆ? ಅರೂಪಿ ದ್ರವ್ಯತ್ವ ಅಂತ ಹೇಳ್ತಾ ಇದ್ದಾರೆ. ಅರೂಪಿ ದ್ರವ್ಯತ್ವಾದ. ಈಗ ಚಾಕ್ಷುಷ ಜ್ಞಾನದಲ್ಲಿ ವಿಷಯವಾಗುವುದು ಅಂದ್ರೆ ಯಾವುದ್ರಿ? ಸಾಮಾನ್ಯವಾಗಿ ಅಂದ್ರೆ ಕಣ್ಣಿನಿಂದ ಬರೋ ಜ್ಞಾನದಲ್ಲಿ ತೋರೋದು, ಪ್ರತ್ಯಕ್ಷ ಜ್ಞಾನದಲ್ಲಿ ವಿಷಯವಾಗುವುದು ಯಾವುದಾಗುತ್ತದೆ? ಮಹತ್ವ ಇರಬೇಕು, ಉದ್ಭೂತ ರೂಪ ಇರಬೇಕು. ಅಂತಹ ವಸ್ತುವೇ ಚಾಕ್ಷುಷ ಜ್ಞಾನದಲ್ಲಿ ವಿಷಯವಾಗುತ್ತದೆ. ಅಂದ್ರೆ ಯಾವುದು ದೊಡ್ಡಕಿನ ಪದಾರ್ಥವು ಉದ್ಭೂತ ರೂಪ ಉಳ್ಳದ್ದು ಅದು ಚಕ್ಷುಷ ಜ್ಞಾನದಲ್ಲಿ ವಿಷಯವಾಗುತ್ತದೆ.
ಎಂಬುದು ಸಾಧ್ಯ. ಈಗ ಆತ್ಮನು ಚಾಕ್ಷುಷ ಜ್ಞಾನದಲ್ಲಿ ಅಂದ್ರೆ ಪ್ರತ್ಯಕ್ಷ ಜ್ಞಾನದಲ್ಲಿ ಕಣ್ಣಿನಿಂದ ಬರೋ ಜ್ಞಾನದಲ್ಲಿ ಆತ್ಮ ವಿಷಯನಾಗೋದಿಲ್ಲ. ಯಾಕೆ? ಅವನಿಗೆ ರೂಪ ಇಲ್ಲ. ಆಕಾಶದಂತೆ ಆತ್ಮ ಅರೂಪಿ ದ್ರವ್ಯ. ಆತ್ಮ ನ ಚಾಕ್ಷುಷ ಜ್ಞಾನಿ ಅವಭಾಸತೆ. ಯಾಕೆ? ಅರೂಪಿ ದ್ರವ್ಯತ್ವಾತ್ ಆತ್ಮ ಆಕಾಶವತ ಅಂತೂ ದೃಷ್ಟಾಂತ ಕೊಟ್ಟರು. ಒಂದು ವೇಳೆ ಆತ್ಮ ಚಾಕ್ಷುಷ ಜ್ಞಾನದಲ್ಲಿಯೂ ವಿಷಯನಾಗುತ್ತಾನೆ ಅಂದ್ರೆ ಆತ್ಮನಿಗೆ ರೂಪವನ್ನು ಒಪ್ಪಬೇಕಾಗುತ್ತದೆ. ಅಂತ ನಾವು ಹೇಳಿದ್ವಿ. ಅರೂಪಿ ದ್ರವ್ಯತ್ವಾತ್ ಆಕಾಶವತ. ಅನ್ಯಥಾ ಅಂದ್ರೇನು? ಚಾಕ್ಷುಷ ಜ್ಞಾನೇಪಿ ಯದಿ ಆತ್ಮ ಅವಭಾಸತೆ ಇತಿ ಚೇತ್. ಕಣ್ಣಿನಿಂದ ಬರೋ ಜ್ಞಾನ ಚಾಕ್ಷುಷ ಜ್ಞಾನದಲ್ಲಿಯೂ ಕೂಡ ಒಂದು ವೇಳೆ ಆತ್ಮ ತೋರ್ತಾನೆ ಅಂತಂದ್ರೆ ಆತ್ಮನಿಗೂ ರೂಪ ಒಪ್ಪ್ರಿ. ಅನ್ಯಥಾ ರೂಪಿತ್ವ ಪ್ರಸಂಗ ಒಪ್ಪ್ರಿ ಅಂತ ಅನ್ಬೇಕಾಗುತ್ತದೆ. ಇಲ್ಲಿ ಪ್ರಶ್ನೆ ಮಾಡಿ ಒಂದು ಉತ್ತರವನ್ನು ಕೊಡ್ತಾರೆ. ಏನು ಅಂದ್ರೆ, ಇದು ಚಾಕ್ಷುಷ ಜ್ಞಾನದಲ್ಲಿ ಘಟಾದಿಗಳು ಕರ್ಮತಯ ತೋರ್ತಾ ಇವೆ. ಹೌದು, ಅಯಂ ಘಟಃ ಅಂತ ಚಕ್ಷುರಿಂದ್ರಿಯದಿಂದ ಹುಟ್ಟಿದ ಜ್ಞಾನದಲ್ಲಿ, ಅಯಂ ಘಟಃ ಎಂಬುವ ಜ್ಞಾನದಲ್ಲಿ ಘಟಪಟಾದಿಗಳೇ ಕರ್ಮ. ಅಯಂ ಘಟಃ ಅಯಂ ಪಟಃ ಅಂತ ಕಣ್ಣಿನಿಂದ ಬರೋ ಜ್ಞಾನದಲ್ಲಿ ಆ ಘಟಪಟಾದಿಗಳು ಕರ್ಮವಾಗಿ ತೋರ್ತಾ ಇವೆ. ಹಾಗೆ ಕರ್ಮವಾಗಿ ತೋರುವಾಗ ಮಾತ್ರ ರೂಪದ ಉಪಯೋಗ. ಅಂದ್ರೆ ಚಾಕ್ಷುಷ ಜ್ಞಾನದಲ್ಲಿಯೂ ಕೂಡ ತೋರಬೇಕಾದ್ರೆ, ಪ್ರತ್ಯಕ್ಷ ಜ್ಞಾನದಲ್ಲಿಯೂ ಕೂಡ ತೋರ್ಬೇಕಾದ್ರೆ ಅವುಗಳಿಗೆ ರೂಪ ಇರಬೇಕು ಅಂತ ಯಾವ ಪದಾರ್ಥಕ್ಕೆ ನಾವು ನಿಯಮ ಮಾಡಬೇಕು ಅಂದ್ರೆ, ಕರ್ಮವಾಗಿ ಯಾವ ಚಾಕ್ಷುಷ ಜ್ಞಾನದಲ್ಲಿ ತೋರ್ತವೋ ಅವುಗಳಿಗೆ ರೂಪ ಇರಬೇಕು ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಯಾವ ಪದಾರ್ಥಗಳಿಗೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಯಾವ ಪದಾರ್ಥಗಳಿಗೆ ರೂಪ ಇರಲೇಬೇಕು ಅಂತೀವಿ ನಾವು. ಚಾಕ್ಷುಷ ಜ್ಞಾನದಲ್ಲಿ ವಿಷಯವಾದ ಪದಾರ್ಥಗಳೆಲ್ಲ ರೂಪ ಇರಲೇಬೇಕು. ಅಂದ್ರೆ ಪ್ರತ್ಯಕ್ಷ ಜ್ಞಾನದಲ್ಲಿ ತೋರಬೇಕಾದ್ರೆ ಅವುಗಳಿಗೆ ರೂಪ ಇರಲೇಬೇಕು. ಅಂದ್ರೆ ಕರ್ಮತಯ ಯಾವ ಪದಾರ್ಥಗಳು ತೋರ್ತವೆ, ಯಾವ ಜ್ಞಾನದಲ್ಲಿ ಕರ್ಮತಯ ಯಾವ ಪದಾರ್ಥಗಳು ತೋರ್ತವೆ ಅವುಗಳಿಗೆ ರೂಪ ಇರಲೇಬೇಕು ಎಂಬ ಮಾತನ್ನು ನಾವು ಹಾಗೆ ಹೇಳ್ತೇವೆ. ಆದರೆ ಆತ್ಮ ಈಗ ಚಾಕ್ಷುಷ ಜ್ಞಾನದಲ್ಲಿ ಕರ್ಮತಯ ತೋರೋದಿಲ್ಲ, ಜ್ಞಾನಾಶ್ರಯತಯ ಮಾತ್ರ ತೋರ್ತಾನೆ. ಅಯಂ ಘಟಃ ಅಯಂ ಪಟಃ ಎಂಬ ಜ್ಞಾನದಲ್ಲಿ ಘಟಪಟಾದಿಗಳು ಹೇಗೆ ಅವು ಕರ್ಮವಾಗಿ ತೋರ್ತಾ ಇವೆ, ಆ ಜ್ಞಾನಕ್ಕೆ ವಿಷಯವಾಗಿ ತೋರ್ತಾ ಇವೆ. ಆದ್ದರಿಂದ ಘಟಪಟಾದಿಗಳಿಗೆ ರೂಪ ಇರಬೇಕು. ಅಂದ್ರೆ ಜ್ಞಾನದಲ್ಲಿ ಅಂದ್ರೆ ಚಾಕ್ಷುಷ ಜ್ಞಾನದಲ್ಲಿ ಯಾವ ಪದಾರ್ಥಗಳು ಕರ್ಮವಾಗಿ ತೋರ್ತವೋ ಆವಾಗ ಅವುಗಳು ರೂಪವುಳ್ಳದ್ದಾಗಿರಬೇಕು, ಮಹತ್ವ ಉದ್ಭೂತ ರೂಪವುಳ್ಳದ್ದಾಗಿರಬೇಕು ಅಂತ ಹೇಳ್ತೇವೆ. ಆದ್ರೆ ಆತ್ಮ ಈಗ ಕರ್ಮತಯ ತೋರ್ತಾ ಇಲ್ರಿ. ಚಾಕ್ಷುಷ ಜ್ಞಾನದಲ್ಲಿ ಕೇವಲ ಜ್ಞಾನಕ್ಕೆ ಆಶ್ರಯರಾಗುವ ಮೂಲಕವಾಗಿ ತೋರ್ತಾ ಇದ್ದಾನೆ. ಕರ್ಮತಯ ತೋರೋದು ಬೇರೆ, ಜ್ಞಾನದಲ್ಲಿ ಆಶ್ರಯತಯ ತೋರೋದು ಬೇರೆ. ಹಿಂಗಂತ ಇದ್ದಾರೆ ನೋಡ್ರಿ. ಕರ್ಮತಯ ಪ್ರಕಾಶೇ ರೂಪೋಪಯೋಗ. ಯಾವ ಪದಾರ್ಥ ಚಾಕ್ಷುಷ ಜ್ಞಾನದಲ್ಲಿ ಕರ್ಮವಾಗಿ ತೋರುತ್ತದೋ ಆವಾಗ ಮಾತ್ರ ಆ ಪದಾರ್ಥಕ್ಕೆ ರೂಪ ಇರಬೇಕು ಅಂತ ಅಭಿಪ್ರಾಯ. ಅದು ರೂಪ ಇರಲೇಬೇಕು ಅವಾಗ. ಈಗ ಆತ್ಮ ಅಂಬೋನು ಆಶ್ರಯತಯ ತೋರ್ತಾ ಇದ್ದಾನೆ. ಅಂದ್ರೆ ಚಾಕ್ಷುಷ ಜ್ಞಾನದಲ್ಲಿ ಆತ್ಮನ ಸಾಕ್ಷಾತ್ಕಾರ ಆಗ್ತಾ ಇದೆ. ಆತ್ಮನ ಸಾಕ್ಷಾತ್ಕಾರವಾಗುವಾಗ ಆತ್ಮ ಜ್ಞಾನಕ್ಕೆ ಆಶ್ರಯನಾಗಿ ತೋರ್ತಾನೆ. ಆದ್ದರಿಂದ ಆತ್ಮನಿಗೆ ರೂಪವನ್ನು ಒಪ್ಪಬೇಕಾಗಿಲ್ಲ. ಕರ್ಮತಯ ತೋರಿದ್ರೆ ರೂಪವನ್ನು ಒಪ್ಪಬೇಕಾಗಿತ್ತು ಅಂತ ಗೊತ್ತಾಯ್ತಲ್ಲ. ಹಾಗಾದ್ರೆ ಅಭಿಪ್ರಾಯನು ಜ್ಞಾನದಲ್ಲಿ ಯಾವುದೇ ಒಂದು ಪದಾರ್ಥ ಕರ್ಮತಯ ತೋರುತ್ತದೆ, ಗೊತ್ತಾಯ್ತೋ ಇಲ್ಲ, ಅದು ರೂಪವುಳ್ಳದ್ದಾಗಿರ್ಬೇಕು. ಇರಿಚೇನ ಹಂಗನ್ಬೇಡಿ. ಪ್ರಕಾಶಮಾನಂ ಕರ್ಮತಯ ಏವ ಪ್ರಕಾಶತೆ ಇತಿ ವದಂತಂ. ನಾವೊಂದು ನೇಮ್ ಹೇಳ್ತೀವಿ, ಹಂಗಲ್ಲಪ್ಪ. ಜ್ಞಾನದಲ್ಲಿ ಕರ್ಮತಯ ತೋರೋದು ಆಶ್ರಯತಯ ತೋರೋದು ಅಂತ ಹೀಗಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೀವಿ ನಾವು ಹೇಳ್ತಾ. ಯಾಕೆ? ಧ್ಯಾನದಲ್ಲಿ ಯಾವುದು ತೋರುತ್ತದೆ ಅದು ಕರ್ಮತಯಾನೇ ತೋರುತ್ತದೆ. ಗೊತ್ತಾಯ್ತು ಇಲ್ಲ? ಧ್ಯಾನದಲ್ಲಿ ಯಾವುದು ತೋರುತ್ತದೆ
ಅದು ಕರ್ಮತಯಾನೇ ತೋರುತ್ತದೆ. ಯಾವುದು ಕರ್ಮವಾಗಿಲ್ಲವೋ ಅದು ಜ್ಞಾನದಲ್ಲಿ ತೋರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ನಿಯಮವನ್ನು ನಾವು ಒಪ್ತಾ ಇದ್ದೀವಿ. ಈಗ ನೋಡಿ, ಯಾವ ಪದಾರ್ಥ ಜ್ಞಾನದಲ್ಲಿ ತೋರುತ್ತದೆ ಅಂದರೆ ಅದು ಕರ್ಮವಾದರೇನೆ ಜ್ಞಾನದಲ್ಲಿ ತೋರುತ್ತದೆ. ಜ್ಞಾನದಲ್ಲಿ ತೋರೋದು ಅಂದ್ರೆ ಏನು? ಜ್ಞಾನಕ್ಕೆ ವಿಷಯವಾಗುವುದು ಅಂತ ಅಭಿಪ್ರಾಯ. ಜ್ಞಾನಕ್ಕೆ ಕರ್ಮವಾಗುವುದು, ಆ ಪದಾರ್ಥ ಆ ಜ್ಞಾನದಲ್ಲಿ ವಿಷಯವಾದರೆ ಕರ್ಮವಾದರೇನೆ ಆ ಜ್ಞಾನದಲ್ಲಿ ತೋರುತ್ತದೆ ಎಂಬ ನಿಯಮ ನಮ್ಮದು. ಪ್ರಕಾಶಮಾನಂ, ಜ್ಞಾನದಲ್ಲಿ ತೋರುವ ಪದಾರ್ಥಗಳು ಕರ್ಮತಯ ಏವ ಪ್ರಕಾಶತೆ, ಅವುಗಳು ಕರ್ಮವಾಗೇನೇ ತೋರುತ್ತವೆ. ಈ ರೀತಿಯಾಗಿ ಹೇಳುವ ನಮ್ಮನ್ನು ಕುರಿತು ವಿಶೇಷಣ ವೈಯರ್ಥ್ಯ, ನೀ ಕೊಟ್ಟ ವಿಶೇಷಣ ಇದು ವ್ಯರ್ಥವಾಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಕರ್ಮತಯ ಮಾತ್ರ ತೋರುವಾಗ ರೂಪದ ಉಪಯೋಗ ಅಂದರೆ ಜ್ಞಾನಾಶ್ರಯವಾಗಿ ತೋರ್ತಾನೆ, ಆದ್ದರಿಂದ ರೂಪದ ಉಪಯೋಗವಿಲ್ಲ ಅಂತ ಹೇಳಿಕ್ ಬರಲ್ಲ. ನೀನಂದೀಗ ಆತ್ಮ ಈ ಚಾಕ್ಷುಷ ಜ್ಞಾನದಲ್ಲಿ ಕೇವಲ ಆಶ್ರಯತೆಯ ತೋರ್ಲಿಗತಾನೆ, ಆದ್ರಿಂದ ಆತ್ಮನಿಗೆ ರೂಪ ಇರಬೇಕು ಅಂತ ನಿಯಮ ಇಲ್ಲ. ಕರ್ಮತಯ ತೋರುವಾಗ ಮಾತ್ರ ರೂಪ ಇರಬೇಕು ಅಂತ ನಿಯಮ, ಹಿಂಗೆಲ್ಲ ಅಲ್ಲಿಗೆ ಬರಲ್ಲ. ಧ್ಯಾನದಲ್ಲಿ ಒಟ್ಟು ಯಾವ ಪದಾರ್ಥ ತೋರ್ತದೋ ಅದು ಕರ್ಮತಯಾನೇ ತೋರುತ್ತದೆ. ಯಾವ ಪದಾರ್ಥ ಕರ್ಮವಾಗಿಲ್ಲವೋ ಅದು ಜ್ಞಾನದಲ್ಲಿ ತೋರೋದೇ ಇಲ್ಲ ಎಂಬ ನಿಯಮವನ್ನು ಹೇಳ್ತಾ ಇದ್ದೇವೆ. ಆದ್ದರಿಂದ ಯಹ ಕರ್ಮತಯ ಪ್ರಕಾಶತೆ ಸಹ ರೂಪಿ ಎಂಬುವ ನಿಯಮ ನಿನಗೆ ಹೇಳಲಿಕ್ಕೆ ಬರೋದಿಲ್ಲ. ಯಹ ಕರ್ಮತಯ ಪ್ರಕಾಶತೆ ಸಹ ರೂಪಿ, ಕರ್ಮತಯ ತೋರಿದರೆ ಮಾತ್ರ ರೂಪ ಇರಬೇಕು ಎಂಬ ನಿಯಮ ಅಂತ ಹಿಂಗೆಲ್ಲ ಅನ್ಬೇಡ. ಕರ್ಮತಯ ಎಂಬುವ ನಿನ್ನ ವಿಶೇಷಣ ಅದು ಉಪಯೋಗವಿಲ್ಲ ಅಂತ ನಾವು ಹೇಳಿದ್ವಿ. ಯಾಕೆ ಅಂದ್ರೆ ಜ್ಞಾನೇ ಯತ್ ಪ್ರತಿಭಾಸತೆ ತತ್ ಕರ್ಮತಯ ಏವ ಪ್ರತಿಭಾಸತೆ, ಯತ್ ಕರ್ಮ ನ ಭವತಿ ತದ್ ಜ್ಞಾನೇ ನ ಪ್ರಕಾಶತೆ ಏವ, ಅದು ತೋರೋದೇ ಇಲ್ಲ. ಅಂದಮೇಲೆ ಕರ್ಮತಯ ಪ್ರಕಾಶತೆ, ಕರ್ಮತಯ ತೋರಿದ್ದು ಮಾತ್ರ ರೂಪ ಉಳ್ಳದ್ದು ಹಿಂಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಆ ಕರ್ಮತಯ ಎಂಬ ವಿಶೇಷಣವೇ ವ್ಯರ್ಥ ಎಂಬ ಮಾತನ್ನ, ಆ ಕರ್ಮತಯ ಎಂಬ ವಿಶೇಷಣವನ್ನೇ ನಾವು ಹೇಳಬೇಡ ಎಂಬ ಮಾತನ್ನು ಹೇಳ್ತಾ ಇದ್ದೇವೆ. ಏತೇನ, ಈ ರೀತಿ ಹೇಳೋದ್ರಿಂದ ಅನುಮಾನೇಪಿ ಪ್ರಯೋಜಕಾಂತರ ಶಂಕಾ ನಿರಸ್ತ, ತೋರೋದಕ್ಕೆ ಇನ್ನೊಂದು ಪ್ರಯೋಜಕ ರೂಪ ಇರೋದಕ್ಕೆ ಅಂದ್ರೆ ಇದು ಏನಂತಾರೆ ಬೇರೆ ರೀತಿಯಾದ ಪ್ರಯೋಜಕವನ್ನು ಹೇಳಲಿಕ್ಕೆ ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂದ್ರೆ ಚಾಕ್ಷುಷ ಜ್ಞಾನ ವಿಷಯತ್ವವನ್ನು ಕುರಿತು ರೂಪವೇ ಪ್ರಯೋಜಕ ಅಂತ ಹೇಳೋದ್ರಿಂದ ಅಂತ ಅಂದ್ರೆ ಚಾಕ್ಷುಷ ಜ್ಞಾನದಲ್ಲಿ ತೋರಬೇಕಾದ್ರೆ ಅದು ರೂಪವುಳ್ಳದ್ದಾಗಿರ್ಬೇಕು. ಅಂದ್ರೆ ಚಾಕ್ಷುಷ ಜ್ಞಾನ ವಿಷಯತ್ವವನ್ನು ಕುರಿತು, ಚಾಕ್ಷುಷ ಜ್ಞಾನ ವಿಷಯತ್ವವನ್ನು ಕುರಿತು ರೂಪವೇ ಪ್ರಯೋಜಕ ಅಂತ ನಾವು ಹೇಳಿದ್ದೇವೆ. ಹಾಗಾದ್ರೆ ಚಾಕ್ಷುಷ ಜ್ಞಾನದಲ್ಲಿ ವಿಷಯವಾಗಿಲ್ಲ ಅಂತ ನೀವು ಅನ್ನೋದಾದ್ರೆ ಆತ್ಮ ನ ಚಾಕ್ಷುಷ ಜ್ಞಾನೇ ಅವಭಾಸತೆ, ಆತ್ಮನು ಚಾಕ್ಷುಷ ಜ್ಞಾನದಲ್ಲಿ ವಿಷಯನಾಗಿಲ್ಲ ಎಂಬುದನ್ನು ಕುರಿತು ಅರೂಪಿ ದ್ರವ್ಯತ್ವಾತ್ ಅಂತ ಈ ರೀತಿ ಪ್ರಯೋಜಕವನ್ನ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಚಾಕ್ಷುಷ ಜ್ಞಾನವನ್ನು ಕುರಿತು ವಿಷಯವಾಗಿಲ್ಲ ಎಂಬುದೇ ಸಾಧ್ಯ ಇಲ್ಲ. ನ ಚಾಕ್ಷುಷ ಜ್ಞಾನೇ ಪ್ರಕಾಶತೆ ಅಂದ್ರೇನು? ಚಾಕ್ಷುಷ ಜ್ಞಾನ ಅವಿಷಯತ್ವ. ಈ ಚಾಕ್ಷುಷ ಜ್ಞಾನ ಅವಿಷಯತ್ವವನ್ನು ಕುರಿತು ಬೇರೆ ಅಂದ್ರೆ ಜ್ಞಾನ ಅನಾಶ್ರಯತ್ವ ಪ್ರಯೋಜಕ ಅಂತ ಹೇಳಿ ಉಪಾಧಿ ಶಂಕೆಯನ್ನ ಮಾಡತಕ್ಕಂಥದ್ದು ಸರಿಯಾದದ್ದಲ್ಲ. ಅಂದ್ರೆ ಚಾಕ್ಷುಷ ಜ್ಞಾನದಲ್ಲಿ ಆತ್ಮ ವಿಷಯನಾಗೋದಿಲ್ಲ, ಯಾಕೆ ಜ್ಞಾನಕ್ಕೆ ಆಶ್ರಯನಾಗಿಲ್ಲ ಅಂತೆಲ್ಲ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ನೀವಂದ್ರಿ. ಜ್ಞಾನ ಅನಾಶ್ರಯತ್ವ ಎಂಬ ಉಪಾಧಿ ಕೊಟ್ಟು ನಿರಾಕರಣೆ ಮಾಡ್ತೀರ ಅಂದ್ರೆ ಅದು ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತು ಇಲ್ಲ? ಇದು ಸರಿಯಲ್ಲ ಅಂತ ಅಭಿಪ್ರಾಯ. ಅಂದ್ರೆ ಚಾಕ್ಷುಷ ಜ್ಞಾನ ವಿಷಯತ್ವವನ್ನು ಕುರಿತು ರೂಪವೇ ಪ್ರಯೋಜಕ. ಚಾಕ್ಷುಷ ಜ್ಞಾನದಲ್ಲಿ ವಿಷಯವಾಗಲ್ಲ ಅಂದ್ರೆ ಅದು ತೋರೋದೇ ಇಲ್ಲ ಅಂತ ಅರ್ಥ. ಜ್ಞಾನದಲ್ಲಿ ಆ ಆತ್ಮ ತೋರೋದೇ ಇಲ್ಲ ಅಂತ ಅರ್ಥ. ಅಂದ್ರೆ ಒಂದು ವೇಳೆ ಆತ್ಮನಿಗೆ ರೂಪ ಇಲ್ಲ,
ಆದ್ದರಿಂದ ಚಾಕ್ಷುಷ ಜ್ಞಾನದಲ್ಲಿ ವಿಷಯನಾಗೋದಿಲ್ಲ ಅಂದ್ರೆ ಹಾಗಾದ್ರೆ ಆತ್ಮನ ಸಾಕ್ಷಾತ್ಕಾರವೇ ಇಲ್ಲ ಅಂತ ಆಗುತ್ತದೆ. ಆತ್ಮನ ಸಾಕ್ಷಾತ್ಕಾರವಾದರೂ ಆತ್ಮ ಸಾಕ್ಷಿಯಿಂದ ಆಗುತ್ತಾ ಇದೆ ಅಂದ ಮೇಲೆ ಆತ್ಮನಿಗೆ ವಿಷಯತ್ವವನ್ನು ಒಪ್ಪಲೇಬೇಕು. ಆತ್ಮನಿಗೆ ವಿಷಯತ್ವ ಇಲ್ಲ ಅಂತ ಅನಬೇಡಿ ಅಂತ ಒಟ್ಟು ನಮ್ಮ ಅಭಿಪ್ರಾಯ. ಅನುಮಾನದಲ್ಲಿಯೂ ಕೂಡ ಬೇರೆ ಪ್ರಯೋಜಕವನ್ನ ನಿಮಗೆ ಹೇಳಲಿಕ್ಕೆ ಬರಲ್ಲ ಅಂತ ಅಭಿಪ್ರಾಯ. ಗೊತ್ತಾಯಿತೋ ಇದು? ಅಂದ್ರೆ ಅರೂಪಿ ದ್ರವ್ಯ, ರೂಪ ಇಲ್ಲದೇ ಇರೋ ದ್ರವ್ಯ, ಆದ್ದರಿಂದ ಚಾಕ್ಷುಷ ಜ್ಞಾನದಲ್ಲಿ ವಿಷಯನಾಗೋದಿಲ್ಲ, ಹಂಗೆಲ್ಲ ಅಭಿಪ್ರಾಯ ಅಲ್ಲವೇ ಅಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ಗೊತ್ತಾಯಿತೋ ಇದು? ಆದ್ದರಿಂದ ಆತ್ಮ ರೂಪಿ ದ್ರವ್ಯವಾದರೂ ಜ್ಞಾನದಲ್ಲಿ ವಿಷಯನಾಗಬಹುದು, ಜ್ಞಾನದಲ್ಲಿ ತೋರುತ್ತಾನೆ ಎಂಬ ವಿಚಾರವನ್ನೇ ನಾವು ಹೇಳ್ತಾ ಇದ್ದೇವೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಕೊನೆಗೆ ಈ ಒಂದು 2-3 ಪ್ಯಾರಾಗಳಲ್ಲಿ ವಿಶೇಷವಾಗಿ ಕರ್ಮಕರ್ತೃಭಾವ ಇದು ಭೇದವ್ಯಾಪ್ತವಲ್ಲ ಅಂತ ಇಷ್ಟೊತ್ತು ನಾವು ಹೇಳಿದ್ದೇವೆ. ಕರ್ತೃವಾದ ವ್ಯಕ್ತಿ ಕರ್ಮ ಆಗಲೇಬಾರದು ಎಂಬುವ ನಿಯಮ ಏನಿಲ್ಲ. ಒಬ್ಬನೇ ವ್ಯಕ್ತಿಯಲ್ಲಿ ಕರ್ತೃತ್ವ ಕರ್ಮತ್ವ 2 ಇರಬಹುದು ಅಂತ ಹೇಳಿದ್ದೇವೆ ಹಿಂದೆ. ಈ ವಿಚಾರದ ಉಪಸಂಹಾರ ಕೊನೆಗೆ ಏನು ನೋಡಿ. ಕಿಂಚ ಆತ್ಮ ಯದಿ ತದ್ ಅವಿಷಯೋಪಿ ತತ್ರ ಪ್ರಕಾಶತೆ ಹಂತ ತರ್ಹಿ ರೂಪಜ್ಞಾನೇ ರಸೋಪಿ ಕಸ್ಮಾನ ಪ್ರಕಾಶತೆ. ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ನೀವೇನಂದ್ರಿ? ನಾವು ಅವರಿಗೆ ವಿವರಣೆ ಮಾಡ್ತಾ ಇದ್ದೀವಿ. ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಲ್ಲ, ಕೇವಲ ಆಶ್ರಯ ಅಂದ್ರೆ ಅವರು ಸಂತೋಷ. ಅಹಂ ಪ್ರತ್ಯಯದಲ್ಲಿ ಆತ್ಮ ವಿಷಯ ನಡದೇ ಹೋದರೂ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರ್ತಾನೆ ಅಂತಂಬೋದಾದರೆ ಗೊತ್ತಾಯಿತೋ ಇಲ್ಲ? ಅಂದ್ರೆ ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗದೆ ಹೋದರೂ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರ್ತಾನೆ ಎಂಬುದಾದ್ರೆ ಹಾಗಾದ್ರೆ ರೂಪಜ್ಞಾನದಲ್ಲಿ ರಸ ವಿಷಯವಲ್ಲ, ಆದರೂ ರಸ ಎಂಬುದು ರೂಪಜ್ಞಾನದಲ್ಲಿ ತೋರ್ಲಿ ಅಂತ ನಾವು ಆಪಾದನೆ ಮಾಡ್ತಾ ಇದ್ದೇವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷಿಗಳಿಗೆ ನಾವು ಹೇಳ್ತಾ ಇದ್ದೇವೆ. ಏನಂದ ನೀನು? ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಲ್ಲ, ಆದರೂ ಜ್ಞಾನಕ್ಕೆ ಆಶ್ರಯನಾಗುವ ಮೂಲಕವಾಗಿ ತೋರ್ತಾನೆ, ಹಿಂಗೆಲ್ಲ ಅಂದ್ರೆ ಟೀಕರೆ ಕೇಳ್ತಾರೆ. ಹಾಗಾದ್ರೆ ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗದೆ ಹೋದ್ರೂ ತೋರೋದಾದ್ರೆ ರೂಪಜ್ಞಾನಕ್ಕೆ ರಸವೂ ವಿಷಯವಲ್ಲ, ಆದರೂ ರಸ ತೋರ್ಲಿ, ರೂಪಜ್ಞಾನದಲ್ಲಿ ರಸವೂ ತೋರ್ಲಿ ಅಂತ ನಾವು ಆಪಾದನೆ ಮಾಡ್ತಾ ಇದ್ದೇವೆ. ಯದಿ ತದ ವಿಷಯೋಪಿ ತತ್ರ ಪ್ರಕಾಶತೆ ಅಂದರೆ ರೂಪಜ್ಞಾನಕ್ಕೆ ಇದು ಏನಂತಾರೆ, ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗದೆ ಹೋದರೂ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರುತ್ತಾನೆ ಅಂಬೋದಾದ್ರೆ ಹಂತ ತರಿ. ಹಾಗಾದ್ರೆ ರೂಪಜ್ಞಾನೇ ರಸೋಪಿ ಕಸ್ಮಾತ್ ನ ಪ್ರಕಾಶತೆ. ರೂಪಜ್ಞಾನದಲ್ಲಿಯೂ ಕೂಡ ಹಾಗ ರಸ ಯಾಕೆ ತೋರೋದಿಲ್ಲ? ಇಲ್ರಿ, ಅನಾಶ್ರಯತ್ವಾದಿತಿ ಚೇತ್ ಅವರಂದ್ರು. ನೋಡಿ, ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗದೆ ಹೋದರೂ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರ್ತಾನೆ. ಯಾಕೆ? ಅಹಂ ಪ್ರತ್ಯಯಕ್ಕೆ ಆತ್ಮ ಅಂಬೋನು ಆಶ್ರಯನಾಗ್ಯಾನ್ರಿ. ಆಶ್ರಯನಾಗುವ ಮೂಲಕವಾಗಿ ಅಹಂ ಪ್ರತ್ಯಯಕ್ಕೆ ಆತ್ಮ ತೋರ್ತಾನೆ, ವಿಷಯನಾಗದೆ ಹೋದರು. ಇಲ್ಲಿ ಹಂಗೆ ಹೇಳಲಿಕ್ಕೆ ಬರಲ್ಲ ಅಂತ. ರೂಪಜ್ಞಾನಕ್ಕೆ ವಿಷಯವಾಗದೆ ಹೋದರು ರಸ ತೋರ್ಲಿ ಅದಕ್ಕೆ ಬರಲ್ಲ. ಯಾಕೆ? ರಸ ಅಂಬೋದು ರೂಪಜ್ಞಾನಕ್ಕೆ ಆಶ್ರಯ ಏನು? ಈಗ ಜ್ಞಾನದಲ್ಲಿ ತೋರೋದು 2 ಅವರ ಅಭಿಪ್ರಾಯ. ಜ್ಞಾನದಲ್ಲಿ ತೋರೋದು 2, ಕರ್ಮವಾದರೂ ಆಗಿರಬೇಕು, ಆಶ್ರಯವಾದರೂ ಆಗಿರಬೇಕು. ಜ್ಞಾನಕ್ಕೆ ರಸ ಅಂಬೋದು ವಿಷಯ ಅಲ್ಲ, ಆದರೆ ಆಶ್ರಯನೂ ಅಲ್ಲ. ಆತ್ಮ ಅಹಂ ಪ್ರತ್ಯಯಕ್ಕೆ ಆತ್ಮ ಅಂಬೋನು ವಿಷಯನಾಗಲ್ಲ ನಿಜ, ಆದ್ರೆ ಅಹಂ ಪ್ರತ್ಯಯಕ್ಕೆ ಆತ್ಮ ಆಶ್ರಯನಾಗ್ಯಾನ್ರಿ, ಅದಕ್ಕೆ ತೋರ್ತದೆ. ರೂಪಜ್ಞಾನದಲ್ಲಿ ರಸವು ತೋರ್ಲಿ ಅಂತ ಆಪಾದನೆ ಮಾಡಲಿಕ್ಕೆ. ಯಾಕೆ? ರೂಪಜ್ಞಾನಕ್ಕೆ ರಸ ವಿಷಯನೂ ಅಲ್ಲ, ಆಶ್ರಯನೂ ಅಲ್ಲ. ಆದ್ದರಿಂದ ರೂಪಜ್ಞಾನದ ರಸವು ತೋರ್ಲಿ ಅಂತ ಆಪಾದನೆ ಮಾಡ್ಲಿಕ್ಕೆ ನಿಮಗೆ ಬರಲ್ಲ ಅಂತವ್ರಂದ್ರೆ ಅದಕ್ಕೆ ಟೀಕರಾಯರಂದ್ರು ತತ್ ಕಿಂ ಯಾವಜ್ಞಾನ ಸಂಬಂಧಿ ಜ್ಞಾನೇ ಪ್ರಕಾಶತೆ ಕಿಂ ವಾ ಆಶ್ರಯ ಏವ. ನಾವು ಅವರಿಗೆ ವಿಕಲ್ಪ ಮಾಡ್ತೇವೆ. ಹಾಗಾದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಯಾವುದ್ಯಾವುದೋ, ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಯಾವುದ್ಯಾವುದೋ ಎಲ್ಲವೂ ಜ್ಞಾನದಲ್ಲಿ ತೋರ್ತವೆ ಅಂತ ಅಭಿಪ್ರಾಯವ, ಅಥವಾ ಜ್ಞಾನಕ್ಕೆ ಆಶ್ರಯವಾದದ್ದು ಮಾತ್ರ ಜ್ಞಾನದಲ್ಲಿ ತೋರ್ತವೆ ಅಂತ ಅಭಿಪ್ರಾಯವ? ಹೇಳ್ರಿ ನೀವೇನಂದ್ರೀಗ? ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಲ್ಲ,
ಆದರೂ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರತಾನೆ. ಯಾಕೆಂದ್ರೆ ಅಹಂ ಪ್ರತ್ಯಯಕ್ಕೆ ಆತ್ಮ ಆಶ್ರಯನಾಗಿದ್ದಾನೆ, ಜ್ಞಾನಕ್ಕೆ ಆಶ್ರಯನಾಗುವ ಮೂಲಕವಾಗಿ ಆತ್ಮ ತೋರತಾನೆ. ಆದರೆ ರೂಪಜ್ಞಾನದಲ್ಲಿ ರಸ ತೋರೋದಿಲ್ಲ. ಯಾಕೆ ಅಂದ್ರೆ ಆ ರಸ ಅಂಬೋದು ರೂಪಜ್ಞಾನಕ್ಕೆ ವಿಷಯನೂ ಅಲ್ಲ, ಆಶ್ರಯನೂ ಅಲ್ಲ. ಹಿಂಗಂದ್ರಿ ಇದರ ಮೇಲೆ ನಮ್ಮ ಪ್ರಶ್ನೆ ಅಂತ ಟೀಕರಾಯರು ಕೇಳ್ತಾ ಇದ್ದಾರೆ. ಇದರ ಮೇಲೆ ನಮ್ಮ ಪ್ರಶ್ನೆ ಏನು ಅಂದ್ರೆ, ಹಾಗಾದ್ರೆ ಒಟ್ಟು ಪದಾರ್ಥಗಳು ಜ್ಞಾನದಲ್ಲಿ ತೋರಬೇಕಾದ್ರೆ ಜ್ಞಾನಕ್ಕೆ ಸಂಬಂಧಿಯಾದದ್ದು ಅಂದ್ರೆ ಯಾವುದೋ ಒಂದು ರೀತಿ ಜ್ಞಾನಕ್ಕೆ ಸಂಬಂಧ ಇದ್ರೆ ಸಾಕು. ಅಂದ್ರೆ ಕರ್ಮವಾಗೋ ಮೂಲಕವಾಗಿ ಸರಿ, ಆಶ್ರಯವಾಗೋ ಮೂಲಕವಾಗಿ ಸರಿ, ಯಾವುದೋ ಒಂದು ರೀತಿ ಜ್ಞಾನಕ್ಕೆ ಸಂಬಂಧ ಇದ್ರೆ ಸಾಕು ಆ ಪದಾರ್ಥ ಜ್ಞಾನದಲ್ಲಿ ತೋರುತ್ತದೆ ಅಂತೀರೋ, ಅಥವಾ ಜ್ಞಾನಕ್ಕೆ ಆಶ್ರಯವಾದದ್ದು ಮಾತ್ರ ಜ್ಞಾನದಲ್ಲಿ ತೋರುತ್ತದೆ ಅಂತೀರೋ ಹೇಳಿ. ನಮ್ಮ ವಿಕಲ್ಪ. ಯಾವತ್ತು ಜ್ಞಾನ ಸಂಬಂಧಿ ಎಷ್ಟೆಷ್ಟು ಜ್ಞಾನಕ್ಕೆ ಸಂಬಂಧಿಯಾದ ಪದಾರ್ಥಗಳು ಉಂಟೋ ಅವೆಲ್ಲವೂ ಜ್ಞಾನೇ ಪ್ರಕಾಶತೆ ಹಿಂಗಂತೀರೋ. ಇದು ಕಿಂವಾ ಆಶ್ರಯ ಏವ, ಜ್ಞಾನಕ್ಕೆ ಯಾವುದು ಆಶ್ರಯವೋ ಅದು ಮಾತ್ರ ಜ್ಞಾನದಲ್ಲಿ ತೋರುತ್ತದೆ ಅಂತೀರೋ ಹೇಳು. ಅದೇ ಚಕ್ಷುರಾದವು ಅತಿ ಪ್ರಸಂಗ. ಒಂದು ಮಾತು ಹೇಳ್ತಾ ಇದ್ದಾರೆ. ಈಗ ಯಾವುದ್ಯಾವುದು ಜ್ಞಾನಕ್ಕೆ ಸಂಬಂಧಿಯಾಗಿದೆಯೋ ಅದೆಲ್ಲವೂ ಜ್ಞಾನದಲ್ಲಿ ತೋರುತ್ತದೆ ಅಂತ ಅಂಬೋದಾದರೆ ಇದು ಸರಿ ಹೋಗಲ್ಲ ಅಂತ. ಯಾವುದ್ಯಾವುದು ಜ್ಞಾನಕ್ಕೆ ಸಂಬಂಧಿಯಾಗಿದೆಯೋ ಅದೆಲ್ಲವೂ ಜ್ಞಾನದಲ್ಲಿ ತೋರುತ್ತದೆ ಅಂಬೋದಾದ್ರೆ ಅಯಂ ಘಟಃ ಅಂತ ಈ ಚಾಕ್ಷುಷ ಜ್ಞಾನ ಬರುತ್ತದೆ. ಅಯಂ ಘಟಃ ಎಂಬ ಚಾಕ್ಷುಷ ಜ್ಞಾನಕ್ಕೆ ಅಂದ್ರೆ ಪ್ರತ್ಯಕ್ಷ ಜ್ಞಾನ. ಕಣ್ಣಿನಿಂದ ಘಟವನ್ನು ನೋಡಿ ಇದು ಘಟ ಇದು ಪಟ ಅಂತ ಜ್ಞಾನ ಬರುತ್ತದೆ. ಘಟಪಟಾದಿಗಳ ವಿಷಯದಲ್ಲಿ ಪ್ರತ್ಯಕ್ಷ ಜ್ಞಾನ ಬರುತ್ತದೆ. ಅಯಂ ಘಟಃ ಅಯಂ ಪಟಃ ಅಂತ ಜ್ಞಾನ ಬರುತ್ತದೆ. ಈಗ ನೋಡಿ, ಜ್ಞಾನಕ್ಕೆ ಸಂಬಂಧಿಯಾದ್ರೆ ಸಾಕು ಆ ಪದಾರ್ಥ ಜ್ಞಾನದಲ್ಲಿ ತೋರುತ್ತದೆ ಎಂಬುದಾದರೆ ಅಯಂ ಘಟಃ ಎಂಬುವ ಜ್ಞಾನದಲ್ಲಿ ಚಕ್ಷುರಿಂದ್ರಿಯವು ತೋರಲಿ. ಯಾಕೆ? ಚಕ್ಷುರಿಂದ್ರಿಯನೂ ಕೂಡ ಜ್ಞಾನಕ್ಕೆ ಕರಣವಾಗುವ ಮುಖಾಂತರ ಜ್ಞಾನಕ್ಕೆ ಸಂಬಂಧಿಯೇ ಆಗಿದೆ. ಯಾವತ್ ಜ್ಞಾನ ಸಂಬಂಧಿ ತತ್ ಸರ್ವಮಪಿ ಜ್ಞಾನೇ ಪ್ರಕಾಶತೆ ಇತಿ ಯದಾ ಅಂಗೀಕ್ರಿಯತೆ ತರ್ಹಿ ಕರ್ಣತ್ವೇನ ಚಕ್ಷುರಪಿ ಜ್ಞಾನ ಸಂಬಂಧಿ ಭವತಿ. ತಸ್ಮಾತ್ ಕಾರಣ ಘಟಜ್ಞಾನೆ ಚಕ್ಷುರಾದಿಕಮಪಿ ಪ್ರಕಾಶ್ಯೇತ. ಘಟಜ್ಞಾನದಲ್ಲಿ ಚಕ್ಷುರಾದಿಗಳು ಕೂಡ ತೋರಬೇಕಾಗುತ್ತದೆ ಎಂಬುವ ಆಪಾದನೆ ಬರುತ್ತದೆ. ಆದ್ದೇ ಚಕ್ಷುರಾದವು ಅತಿ ಪ್ರಸಂಗ ಅಂದರು. ಜ್ಞಾನಕ್ಕೆ ಸಂಬಂಧಿಯಾದದ್ಯಾವುದೋ ಅದು ಎಲ್ಲವೂ ಜ್ಞಾನದಲ್ಲಿ ತೋರೋದಾದ್ರೆ ಜ್ಞಾನಕ್ಕೆ ಕರಣವಾಗುವ ಮುಖಾಂತರ ಚಕ್ಷುರಿಂದ್ರಿಯವೂ ಕೂಡ ಜ್ಞಾನಕ್ಕೆ ಸಂಬಂಧಿನೇ ಆಗಿದೆ. ಆದ್ದರಿಂದ ಅಯಂ ಘಟಃ ಎಂಬ ಜ್ಞಾನದಲ್ಲಿ ಚಕ್ಷುರಿಂದ್ರಿಯವೂ ತೋರ್ಲಿ, ಕರಣವಾಗುವ ಮುಖಾಂತರ ಸಂಬಂಧಿ. ಆದ್ದರಿಂದ ಇನ್ನು ದ್ವಿತೀಯೇಪಿ ಇಲ್ರಿ, ಯಾವುದು ಜ್ಞಾನಕ್ಕೆ ಆಶ್ರಯವೋ ಅದು ಮಾತ್ರ ಜ್ಞಾನದಲ್ಲಿ ತೋರುತ್ತದೆ ಎಂಬ ಎರಡನೇ ನಿಯಮ ಹೇಳಿದರೆ ದ್ವಿತೀಯೇಪಿ ನಿಯಾಮಕಂ ವಾಚ್ಯಂ, ಅದು ನಿಯಾಮಕ ಹೇಳಬೇಕಾಗುತ್ತದೆ ಅಂದರು. ಅಂದ್ರೆ ಯಹ ಜ್ಞಾನಸ್ಯ ಆಶ್ರಯ ಸಜೇವ ಜ್ಞಾನೇ ಪ್ರಕಾಶತೆ ಅಂತ ಹೇಳಲಿಕ್ಕೆ ನಿಯಾಮಕವಾದದ್ದು ಯಾವುದು ಇಲ್ಲ. ಆ ರೀತಿ ನಿಯಾಮಕವಾದದ್ದು ಯಾವುದು ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ನಿಯಾಮಕವಾದದ್ದು ಹಂಗ್ಯಾವುದು ಇಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಇದು ಸರಿಯಾದದ್ದಲ್ಲ. ಯಾಕೆಂದ್ರೆ ಜ್ಞಾನದ ಸಂಬಂಧ ಎಂಬುದು ಅನೇಕ ರೂಪವಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಜ್ಞಾನಕ್ಕೆ ಆಶ್ರಯವಾದದ್ದು ಮಾತ್ರ ಜ್ಞಾನದಲ್ಲಿ ತೋರುತ್ತದೆ ಎಂಬುದಕ್ಕೆ ನಿಯಾಮಕವಾದದ್ದು ಯಾವುದು ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ವಾಕ್ಯ ನೋಡಿ, ನಿಯಾಮಕವಾದದ್ದನ್ನು ಹೇಳಬೇಕು. ಯಾವುದು ಜ್ಞಾನಕ್ಕಾಶ್ರಯವೋ ಅದು ಮಾತ್ರ ಜ್ಞಾನದಲ್ಲಿ ತೋರುತ್ತದೆ ಎಂಬುದಕ್ಕೆ ನಿಯಾಮಕವಾದ ಪ್ರಮಾಣ ಏನು ಹೇಳು. ಯಾಕೆ? ಘಟೋಯಂ ಇತಿ ಆತ್ಮ ನಹಿ ಅವಭಾಸತೆ. ಯಾಕೆ ಅಂದ್ರೆ ನೋಡಿ, ಅಯಂ ಘಟಃ ಅಯಂ ಪಟಃ ಅನೇಕ ಜ್ಞಾನಗಳು ಬರ್ತವೆ. ಅಯಂ ಘಟಃ ಅಯಂ ಪಟಃ ಎಲ್ಲಾ ಜ್ಞಾನಗಳಿಗೂ ಆಶ್ರಯನಾದವನು ಯಾರು? ಆತ್ಮನೇ. ಹಾಗಾದ್ರೆ ಅಯಂ ಘಟಃ ಎಂಬ ಜ್ಞಾನಕ್ಕೆ ಆತ್ಮ ಆಶ್ರಯನಾದ್ದರಿಂದ ಅಯಂ ಘಟಃ ಎಂಬ ಜ್ಞಾನದಲ್ಲಿ ಆತ್ಮ ತೋರ್ತಾನ? ಆತ್ಮ ಘಟಜ್ಞಾನ ಪಟಜ್ಞಾನಗಳಲ್ಲಿ ಆತ್ಮ ತೋರ್ತಾನ? ಇಲ್ಲ.
ಮಾಮಹಂ ಜಾನಾಮಿ, ಅಹಂ ಪ್ರತ್ಯಯಕ್ಕೆ ಮಾತ್ರ ಆತ್ಮ ತೋರ್ತಾ ಇದ್ದಾನೆ. ಅಹಂ ಪ್ರತ್ಯಯಕ್ಕೆ ಆತ್ಮ ತೋರ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಆಶ್ರಯವಾಗುವ ಮುಖಾಂತರ ತೋರ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಅಂದ್ರೆ ನೋಡಿ, ಘಟಪಟಾದಿಗಳ ಜ್ಞಾನದಲ್ಲಿ ಆತ್ಮ ತೋರೋದಿಲ್ಲ, ಅಹಂ ಪ್ರತ್ಯಯದಲ್ಲಿ ಮಾತ್ರ ಆತ್ಮ ತೋರ್ತಾನೆ. ಇದರ ಅರ್ಥ ಏನು? ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗಿದ್ದಾನೆ. ಅಹಂ ಪ್ರತ್ಯಯಕ್ಕೆ ಆತ್ಮ ಕರ್ತೃ ಹೇಗೋ ಹಾಗೆ ವಿಷಯನೂ ಆಗಿದ್ದಾನೆ ಅಂತ ಅಭಿಪ್ರಾಯ. ಕರ್ತೃವಾದ ಮಾತ್ರಕ್ಕೆ ಆತ್ಮ ಜ್ಞಾನದಲ್ಲಿ ವಿಷಯನಾಗಬಾರದು ಅಂತ ಏನಿಲ್ಲ. ಒಂದು ವೇಳೆ ಆಶ್ರಯವಾದದ್ದು ಮಾತ್ರ ಜ್ಞಾನದಲ್ಲಿ ತೋರೋದಾದ್ರೆ, ಘಟಪಟಾದಿಗಳ ಜ್ಞಾನ ಉಳ್ಳವನು ಘಟಪಟಾದಿಗಳ ಜ್ಞಾನಕ್ಕೂ ಆತ್ಮನೇ ಆಶ್ರಯ. ಹಾಗಾದ್ರೆ ಘಟಪಟಾದಿಗಳ ಜ್ಞಾನದಲ್ಲಿ ಆತ್ಮ ತೋರ್ತಾನ ತೋರೋದಿಲ್ಲ. ಅದನ್ನೇ ಅಂದ್ರು ಘಟೋಯಂ ಇತಿ, ಘಟೋಯಂ ಎಂಬ ಜ್ಞಾನದಲ್ಲಿ ಆತ್ಮ ನಹಿ ಅವಭಾಸತೆ. ಆದ್ರೆ ಘಟಮಹಂ ಜಾನಾಮಿ ಇತಿ ಪ್ರತ್ಯಯಸ್ತು ಘಟಜ್ಞಾನ ವಿಶಿಷ್ಟ ಆತ್ಮಕರ್ಮಕ ಅನ್ಯ ಏವ ಎಂಬ ಮಾತನ್ನು ವಿವರಣೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಈಗ ನೋಡಿ, ಘಟಮಹಂ ಜಾನಾಮಿ, ನಾನು ಘಟವನ್ನ ತಿಳಿಯುತ್ತೇನೆ ಅಂತೀವ ನಾವು. ಬರೇ ಅಯಂ ಘಟ ಎಂಬ ಜ್ಞಾನ ಬೇರೆ, ಘಟಮಹಂ ಜಾನಾಮಿ ಎಂಬುವ ಜ್ಞಾನ ಬೇರೆ. ಘಟಮಹಂ ಜಾನಾಮಿ ಎಂಬುದು ಇದು ಘಟಜ್ಞಾನ ಅಲ್ಲ, ಇದು ಘಟಜ್ಞಾನದ ಜ್ಞಾನ, ಘಟಜ್ಞಾನದ ಆಕಾರ ಅದು. ಗೊತ್ತಾಯ್ತೋ ಇದು? ಇಲ್ಲಿ ನಾನು ಎಂಬುವ ಉಲ್ಲೇಖ ಇದೆ. ಗೊತ್ತಾಯ್ತೋ ಇದು? ಘಟಜ್ಞಾನದಲ್ಲಿ ಆತ್ಮ ತೋರ್ತಾನೆ. ಘಟಮಹಂ ಜಾನಾಮಿ ಎಂಬಲ್ಲಿ ಅದು ಘಟಜ್ಞಾನ ಅಲ್ಲ, ಅದು ಬೇರೆದೇ ಜ್ಞಾನ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಯಂ ಘಟ ಎಂಬಲ್ಲಿ ಘಟದ ಉಲ್ಲೇಖ ಮಾತ್ರ ಇದೆ, ಘಟ ತೋರ್ತು. ಘಟಮಹಂ ಜಾನಾಮಿ ಎಂಬಲ್ಲಿ ಘಟದ ಉಲ್ಲೇಖ ಇಲ್ಲ, ಘಟ ಜ್ಞಾನದ ಉಲ್ಲೇಖ ಇದೆ. ಅದರಿಂದ ಅಯಂ ಘಟ ಎಂಬ ಜ್ಞಾನವೇ ಬೇರೆ, ಘಟಮಹಂ ಜಾನಾಮಿ ಎಂಬುವ ಜ್ಞಾನವೇ ಬೇರೆ. ಅದರಿಂದ ಘಟಜ್ಞಾನ ವಿಶಿಷ್ಟವಾದ ಆತ್ಮನ ಜ್ಞಾನ ಅದು. ಘಟಜ್ಞಾನ ವಿಶಿಷ್ಟವಾದ ಆತ್ಮನ ಜ್ಞಾನ ಅದು. ಆದ್ದರಿಂದ ಘಟಜ್ಞಾನವೊಂದು ಹೇಳಿ ಘಟಜ್ಞಾನದಲ್ಲಿ ಆತ್ಮನು ತೋರುತ್ತಾನೆ ಅಂತ ಹೇಳಬೇಡಿ. ಘಟಮಹಂ ಜಾನಾಮಿ ಎಂಬುದೇನದಲ್ಲ, ಅದು ಘಟಜ್ಞಾನದ ಜ್ಞಾನ. ಅಂದ್ರೆ ಆ ಜ್ಞಾನಕ್ಕೆ ಘಟಜ್ಞಾನವೇ ಕರ್ಮ, ಆತ್ಮ ಕರ್ಮ ಅಲ್ಲ. ಆದರೂ ತೋರ್ತಾನೆ ಎಂಬ ಶಂಕೆ ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಘಟಮಹಂ ಜಾನಾಮಿ ಎಂಬಲ್ಲಿ ಏನಾಗಿದೆ? ಅಯಂ ಘಟ ಎಂಬ ಜ್ಞಾನದಲ್ಲಿ, ಅಯಂ ಘಟ ಎಂಬ ಜ್ಞಾನದಲ್ಲಿ ಘಟ ಕರ್ಮವಾಗಿದೆ, ಘಟ ತೋರ್ತದೆ. ಆದರೆ ಘಟಮಹಂ ಜಾನಾಮಿ ಎಂಬಲ್ಲಿ ಏನು ಅಂದ್ರೆ ಘಟ ವಿಶಿಷ್ಟವಾದ ಆತ್ಮನ ಜ್ಞಾನ ಅದು. ಇದು ಬೇರೆನೆ, ಈ ಜ್ಞಾನ ಬೇರೆನೆ. ಅಲ್ಲಿ ಘಟಜ್ಞಾನ ವಿಶಿಷ್ಟವಾದ ಆತ್ಮಕರ್ಮಕವಾದ ಜ್ಞಾನ ಅಂತೆ ನಾವು ಹೇಳ್ತೇವೆ. ಆತ್ಮಕರ್ಮಕವಾದ ಜ್ಞಾನ ಅಂತ ಹೇಳ್ತೇವೆ. ಅಹಂ ಅಂತದನೋ ಇಲ್ಲ. ಅಂದ್ರೆ ಘಟಜ್ಞಾನ ವಿಶಿಷ್ಟವಾದ ಆತ್ಮನೇ ವಿಷಯವಾಗಿ ಉಳ್ಳ ಜ್ಞಾನ ಇದು ಬೇರೆನೆ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಅವ್ರು ಹೇಳೋದು ಇದು. ಅದು ಘಟಜ್ಞಾನವಲ್ಲ, ಅದು ಬೇರೆ ಜ್ಞಾನ. ಯಾಕೆಂದ್ರೆ ಘಟಜ್ಞಾನ ವಿಶಿಷ್ಟವಾದ ಆತ್ಮನ ಜ್ಞಾನ. ಗೊತ್ತಾಯ್ತೋ ಇಲ್ಲ? ಅದು ಘಟಮಹಂ ಜಾನಾಮಿ ಎಂಬಲ್ಲಿಯೂ ಕೂಡ ಅದನ್ನು ಘಟಜ್ಞಾನ ಅಂತ ಹೇಳಿ ಘಟಜ್ಞಾನದಲ್ಲಿ ಆತ್ಮ ತೋರ್ತಾನೆ ಅಂತ ಹೇಳಿ ಬರಲ್ಲ. ಮತ್ತು ಘಟಮಹಂ ಜಾನಾಮಿ ಎಂಬುದು ಏನದಲ್ಲ, ಇದು ಘಟಜ್ಞಾನದ ಜ್ಞಾನ ಅಂತ ಹೇಳಿದ್ರೆ, ನಾನು ಘಟವನ್ನ ತಿಳಿಯುತ್ತೇನೆ, ಘಟಜ್ಞಾನದ ಜ್ಞಾನ. ಆ ಜ್ಞಾನಕ್ಕೆ ಘಟಜ್ಞಾನವೇ ವಿಷಯ. ಅಲ್ಲಿ ಆತ್ಮ ಕರ್ಮ ಅಲ್ಲ. ಆತ್ಮ ಕರ್ಮ ಅಲ್ಲದೆ ಹೋದ್ರು ಆತ್ಮ ತೋರ್ತಾನೆ ಅಂತ ಅವರಂದ್ರು. ಹಿಂಗ ಅನಬೇಡ್ರಿ ಅಂದ್ರು. ಯಾಕೆ? ಘಟಮಹಂ ಜಾನಾಮಿ ಎಂಬುದು ಕೂಡ ಘಟಜ್ಞಾನ ವಿಶಿಷ್ಟವಾದ ಆತ್ಮನ ಜ್ಞಾನವೇ ಆಗಿದೆ. ಆ ಜ್ಞಾನಕ್ಕೆ ಆತ್ಮ ಕರ್ಮನಾಗತಾನೆ. ಘಟಮಹಂ ಜಾನಾಮಿ ಅಂದ್ರೆ ಏನು ನಾ ಹೇಳದಲ್ಲ, ಅಲ್ಲಿ ಘಟಜ್ಞಾನ ವಿಶಿಷ್ಟವಾದ ಆತ್ಮನ ಜ್ಞಾನ, ಆತ್ಮ ಅಲ್ಲಿ ಕರ್ಮನಾಗತಾನೆ. ಆದ್ರಿಂದ ಜ್ಞಾನಕ್ಕೆ ಅವನು ವಿಷಯನಾಗುವುದರಲ್ಲಿ ಯಾವ ಅನುಪಪತ್ತಿ ಇಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ವಾಕ್ಯ ನೋಡಿ, ಆತ್ಮಸಿದ್ಧಿಸ್ತು ಕರ್ಮತಯಾಪಿ ಭವಿಷ್ಯತಿ. ಘಟಮಹಂ ಜಾನಾಮಿ ಎಂಬಲ್ಲಿ ಆತ್ಮ ಇವನು ಹೇಳಿದ್ರೆ ಘಟಜ್ಞಾನ ವಿಶಿಷ್ಟ ಅದು ಆತ್ಮನ ಜ್ಞಾನವೇ. ಆತ್ಮ ಅಲ್ಲಿ ಕರ್ಮನೂ ಆಗುತ್ತಾನೆ, ಆತ್ಮ ಅಲ್ಲಿ ತೋರ್ತಾನೆ ಎಂಬುದಕ್ಕೆ ಆ ಘಟಮಹಂ ಜಾನಾಮಿ ಎಂಬ ಜ್ಞಾನದಲ್ಲಿ ಆತ್ಮ ಕರ್ಮನಾಗುತ್ತಾನೆ ಅಂದ್ರೆ ಯಾವ ಅನುಪಪತ್ತಿನೂ ಇಲ್ಲ ಎಂಬ ಮಾತನ್ನ ನಾವು ಹೇಳ್ತಾ ಇದ್ವಿ. ಅವರಂದ್ರು ಹಂಗಲ್ರಿ, ಘಟಮಹಂ ಜಾನಾಮಿ ಎಂಬಲ್ಲಿ ಆತ್ಮ ತೋರ್ತಾನೆ ಅಂದ್ರೆ
ಆತ್ಮನ ಜ್ಞಾನ ಇದು, ಆತ್ಮ ವಿಷಯಕ ಜ್ಞಾನ. ಆತ್ಮ ಅಲ್ಲಿ ಕರ್ಮನಾಗಿದ್ದಾನೆ, ಆದ್ದರಿಂದ ತೋರ್ತಾನೆ ಅಂತ ಅರ್ಥ ಅಲ್ರಿ. ಘಟಮಹಂ ಜಾನಾಮಿ ಎಂಬುಲ್ಲಿ ಆತ್ಮ ಯಾಕೆ ತೋರ್ತಾನೆ ಅಂದ್ರೆ ಆತ್ಮ ಸ್ವಪ್ರಕಾಶ, ಅವನು ಸ್ವಪ್ರಕಾಶನ, ಆದ್ದರಿಂದ ಆತ್ಮ ತೋರ್ತಾನೆ. ಸ್ವಪ್ರಕಾಶತೆಯ ಆತ್ಮ ಸಿದ್ಧಿ ಇತ್ಯಪಿ ಪರಾಸ್ತ. ಇದು ನಿರಾಕರಣೆ ಮಾಡದಂಗಾಯಿತು. ಯಾಕೆಂದ್ರೆ ಹಿಂದೆನೆ ನಾವು ನಿರಾಕರಣೆ ಮಾಡಿದ್ದೇವೆ. ಆತ್ಮ ಸ್ವಪ್ರಕಾಶನಾದ್ದರಿಂದ ಘಟಮಹಂ ಜಾನಾಮಿ ಎಂಬ ಜ್ಞಾನದಲ್ಲಿ ತೋರ್ತಾನೆ ಎಂಬುದಾದ್ರೆ, ಹಾಗಾದ್ರೆ ಸ್ವಪ್ರಕಾಶ ಅಂದ್ರೆ ಏನು ಅಂತ ವಿಕಲ್ಪ ಮಾಡಿ ಹಿಂದೆ ನಿರಾಕರಣೆ ಮಾಡಿದ್ದೇವೆ. ಸ್ವಕರ್ಮಕ ಪ್ರಕಾಶವತ್ವ ತದ್ರೂಪತ್ವ ಅತಿರಿಕ್ತಾಯಾಹ ತಸ್ಯಾಹ ನಿರೂಪಯಿತು ಅಶಕ್ಯತ್ವ ಎಂಬ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಸ್ವಪ್ರಕಾಶನಾದ್ದರಿಂದ ಆತ್ಮ ತೋರ್ತಾನೆ ಎಂಬ ಮತ ಸರಿಯಲ್ಲ. ಪ್ರಾಭಾಕರರ ವಿಚಾರ ನಾವು ನಿರಾಕರಣೆ ಮಾಡಿದ್ದೇವೆ ಅಂದ್ರೆ ಏನ್ ಅಭಿಪ್ರಾಯ? ಈ ಸ್ವಪ್ರಕಾಶತ್ವ ನಾಮ ಕಿಂ? ಸ್ವವಿಷಯ ಪ್ರಕಾಶವತ್ವಂ ಅಥವಾ ಸ್ವವಿಷಯ ಪ್ರಕಾಶ ರೂಪತ್ವ. ಇದನ್ನ ಬಿಟ್ಟು ಬೇರೆ ಸ್ವಪ್ರಕಾಶತ್ವ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಆತ್ಮನು ಸ್ವಪ್ರಕಾಶ ಅಂದ್ರೆ ತನ್ನ ವಿಷಯಕವಾದ ಜ್ಞಾನ ಉಳ್ಳವನು, ತನ್ನ ವಿಷಯಕವಾದ ಪ್ರಕಾಶ ರೂಪನಾದವನು. ಇದನ್ನ ಹೇಳ್ಬೇಕು. ಇದನ್ನ ಬಿಟ್ಟು ಬೇರೆ ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಸ್ವವಿಷಯ ಪ್ರಕಾಶತ್ವವನ್ನು ಹೇಳಿದ್ರೆ ಕರ್ತೃಕರ್ಮ ಭಾವ ವಿರೋಧ, ಮತ್ತು ಸವಿಷಯ ಪ್ರಕಾಶ ರೂಪತ್ವವನ್ನು ಹೇಳಿದ್ರೆ ಕ್ರಿಯಾಕರ್ಮ ಭಾವ ವಿರೋಧ ಬಂದೇ ಬರುತ್ತದೆ ಅಂತ ನಾವು ಹೇಳಿದ್ದೇವೆ. ಗೊತ್ತಾಯ್ತು ಅಲ್ಲ? ನೋಡ್ರಿ, ಸ್ವವಿಷಯ ಪ್ರಕಾಶವತ್ವ ತಾನೇ ವಿಷಯ, ತಾನೇ ಪ್ರಕಾಶ ರೂಪ, ಜ್ಞಾನ ಉಳ್ಳವನು ತಾನೇ, ಕರ್ಮನಾದವನು ತಾನೇ, ಕರ್ತೃಕರ್ಮ ಭಾವ ವಿರೋಧ ಬಂದೇ ಬರುತ್ತದೆ. ಅಥವಾ ಸ್ವವಿಷಯ ಪ್ರಕಾಶ ರೂಪತ್ವ ಅಂತ ಹೇಳಿದ್ರೆ ಈ ಒಂದು ಆತ್ಮಜ್ಞಾನದಲ್ಲಿ ಅಂದ್ರೆ ಸ್ವಪ್ರಕಾಶ ಎಂಬುವಾಗ ಆತ್ಮ ವಿಷಯನೂ ಆಗುತ್ತಾನೆ, ಆತ್ಮ ಕರ್ಣನೂ ಆಗುತ್ತಾನೆ. ಒಂದೇ ಕಡೆ ಕರ್ಮತ್ವ ಕ್ರಿಯಾತ್ವ ಇವೆರಡು ಬಂದ್ರೆ ಮಾತ್ರ ವಿರೋಧ ಬರುತ್ತದೆ ಅಂತ ಹೇಳಿದ್ದೇವೆ. ಆದ್ದರಿಂದ ನೀವು ಹೇಳತಕ್ಕಂಥದ್ದು ಯುಕ್ತವಲ್ಲ. ತದೇವಂ ಕರ್ತೃಕರ್ಮ ಭಾವ ನ ಭೇದೌ ವ್ಯಾಪ್ತ ಇತಿ ಸಿದ್ಧಂ. ಕರ್ತೃಕರ್ಮ ಭಾವ ಇದ್ದಲ್ಲಿ ಭೇದ ಇರಲೇಬೇಕು ಎಂಬ ನಿಯಮ ಏನಿಲ್ಲ. ಸರ್ವಥಾ ಕರ್ತೃಕರ್ಮ ಭಾವ ಇದ್ದಲ್ಲಿ ಭೇದ ಇರಲೇಬೇಕು ನಿಯಮ ಇಲ್ಲ. ಒಂದು ಜ್ಞಾನಕ್ಕೆ ಆತ್ಮ ಆಶ್ರಯನೂ ಆಗಬಹುದು, ಆ ಜ್ಞಾನ ಮಾಡಿಕೊಳ್ಳುವ ವ್ಯಕ್ತಿ ಕರ್ತಾನೂ ಆಗಬಹುದು, ಆ ಜ್ಞಾನದಲ್ಲಿ ಆತ್ಮ ಕರ್ಮನೂ ಆಗಬಹುದು. ಕೆಲವು ಕಡೆ ಮುಂದೆ ಹೇಳೋರಿದ್ದಾರೆ, ಕೆಲವು ಕಡೆ ಕರ್ತ ಬೇರೆ ಕರ್ಮ ಬೇರೆ ಆಗಬಹುದು, ಇಲ್ಲ ಅನ್ನಲ್ಲ. ಅಪವಾದ ಇದ್ದಾಗ ಏಕತ್ರ ಕರ್ತೃತ್ವ ಕರ್ಮತ್ವಗಳು ಹೇಳಬಹುದು, ತೊಂದರೆ ಇಲ್ಲ. ಸಾಮಾನ್ಯವಾದ ನಿಯಮ ಕರ್ತೃಕರ್ಮಗಳು ಬೇರೆ ಬೇರೆ, ಎಸ್ ಅದನ್ನು ಒಪ್ಪೋಣ. ಆದ್ರೆ ಕರ್ತೃಕರ್ಮ ಭಾವ ಇದ್ದ ಮಾತ್ರಕ್ಕೆ ಭೇದ ಇರಲೇಬೇಕು. ಒಬ್ಬನೇ ವ್ಯಕ್ತಿ ಕರ್ತೃತ್ವ ಕರ್ಮತ್ವ ಬರೋದೇ ಇಲ್ಲ ಎಂಬುವ ನಿಯಮ ಏನಿಲ್ಲ ಮಾತನ್ನು ಹೇಳ್ತಾರೆ. ಆ ವಿಚಾರವನ್ನೇ ಓಂ ಕರ್ಮಕರ್ತೃ ವ್ಯಪದೇಶಾಚ ಓಂ ಎಂಬ ಸೂತ್ರ ವಿವರಣೆ ಮಾಡ್ತಾರೆ. ಆ ವಿಚಾರವನ್ನು ಮತ್ತೆ ನಾಳೆಯ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.